ಈ ನಿಟ್ಟಿನಲ್ಲಿ ನಾನು ಚಾಣಕ್ಯ ವಿಶ್ವವಿದ್ಯಾನಿಲಯದ ಸಂಸ್ಕೃತ ಕಾವ್ಯ ಸ್ಪರ್ಧೆಗೆ ಯಾವ 50 ಶ್ಲೋಕಗಳನ್ನು ಕಳುಹಿಸಿದ್ದೆನೋ ಅದರ ಒಂದೆರಡು ಮೂರು ಪದ್ಯಗಳನ್ನು ನಿಮ್ಮ ಮುಂದೆ ಪ್ರಸ್ತಾವಿಸಿ ಅದಕ್ಕೆ ವ್ಯಾಖ್ಯಾನವನ್ನು ಮಾಡಿ ಮಿಕ್ಕ ಒಂದು 4-5 ಪದ್ಯಗಳನ್ನು ಹಾಗೆ ವಾಚಿಸೋಣ ಎಂದು ಅಂದುಕೊಂಡಿದ್ದೇನೆ. ಅಭ್ಯರ್ಥಿತ ಭಾರತೀಕಂ ಅಂತ 50 ಪದ್ಯಗಳ ಚಿಕ್ಕ ಕಾವ್ಯ. ಅದರಲ್ಲಿ ಭಾರತ ಭೂದೇವಿಯ ಸ್ತುತಿ ಮಾಡುತ್ತಲೇ ಋತುಪ್ರಚಾರದ ಮಾಧುರ್ಯ, ನಮ್ಮ ಭಾರತೀಯ ವೈದಿಕ ಧರ್ಮ ಸಂಸ್ಕಾರಗಳ ಮಾಹಾತ್ಮ್ಯ, ನಮ್ಮ ಗಂಭೀರವಾದ ಇತಿಹಾಸಗಳ ಒಂದಿಷ್ಟು ವಿಷಾದಕರವೂ ಗಂಭೀರವೂ ಭಯಾನಕವೂ ಆದ ವಿಷಯಗಳು, ಅದರಿಂದ ನಮಗೆ ಉಂಟಾಗಬೇಕಾದ ಚಿತ್ತ ಸಂಸ್ಕಾರ, ಇವುಗಳನ್ನೆಲ್ಲ ಯಥಾ ಮಾಡಿಕೊಂಡು ಸಂದರ್ಭ ಮಾಡಿ ಬಂದಿದ್ದೇನೆ. ಇಲ್ಲಿಂದ ಮೊದಲಿಗೆ 3-4 ಪದ್ಯಗಳನ್ನು ಹೇಳಿ ವ್ಯಾಖ್ಯಾನ ಮಾಡ್ತೇನೆ. ಅದರಲ್ಲಿ ಮೊದಲನೆಯ ಪದ್ಯ ಶಿಖರಿಣಿ ಛಂದಸ್ನಲ್ಲಿದೆ. ನಿವಾಸೋ ಲೋಕಾನಾಂ ಯದುಕುಲಜನೇ ಪಥ್ಯಮಹಿತಃ ವಿಭೂತೀನಾಂ ನಾಥಸ್ತವ ಜನನಿ ಭೂತಿ ಸ್ವಯಮಭೂತ್ ತಥಾ ದೃಷ್ಟೋತ್ಕರ್ಷಾಂ ಭರತರಥರೇಖಾವಲಯಿತಾಂ ಅಮಂದೈಃ ಪುಣ್ಯೈಸ್ತ್ವಾಂ ಭಗವತಿ ಕರೋಮ್ಯಕ್ಷಿವಿಷಯಂ ಅಕ್ಷಿವಿಷಯಂ. ಆರಂಭ ಕಾಲದಲ್ಲಿ ಮಂಗಳವಾದದ್ದು ಆರಭಿ ರಾಗ ಅಂತ ಶ್ರದ್ಧೆ ಉಂಟು. ಹಾಗಾಗಿ ಈ ಪದ್ಯವನ್ನು ಮೊದಲನೇ ಪದ್ಯವಾದ್ರಿಂದ ಆರಭಿ ರಾಗದಲ್ಲಿ ಹಾಡಿದ್ದು. ಇದರಲ್ಲಿ ಮುಖ್ಯವಾಗಿ ಭಾರತ ಭೂದೇವಿಯನ್ನ ಸಮ್ಮುಖೀಕರಣ ಮಾಡಿಕೊಳ್ಳುವುದೇ ಪದ್ಯದ ತಾತ್ಪರ್ಯ. ಎಲ್ಲ ಅರ್ಚಾ ವಿಧಾನಗಳಲ್ಲಿಯೂ ಸುಮುಖೋಭವ, ಸನ್ನಿಹಿತೋಭವ ಇತ್ಯಾದಿ ವಾಕ್ಯಗಳಂತೆಯೇ ಭಾರತ ಭೂದೇವಿಯ ಅರ್ಚಾ ವಿಧಿಯಲ್ಲಿಯೂ ದೇವತೆಯ ಸಮ್ಮುಖೀಕರಣ ಪ್ರಥಮ ಕಲ್ಪಃ ಅಂತ ಸಂಸ್ಕೃತದಲ್ಲಿ ಹೇಳೋ ರೀತಿಯಲ್ಲಿ ಮೊದಲ ಕರ್ತವ್ಯ. ಹಾಗಾಗಿ ಈ ಪದ್ಯದಲ್ಲಿ ಅದೇ ಅರ್ಥವಿದೆ. ತಾತ್ಪರ್ಯವಿಷ್ಟು, ವಿಭೂತಿಗಳ ಒಡೆಯನಾದ ಜಗನ್ನಾಥ ನಾರಾಯಣ ಭಗವಾನ್ ಭೂತಭಾವನಃ, ಅವನು ಎಲ್ಲ ವಿಭೂತಿಗಳಿಗೆ ಒಡೆಯನಾದರೂ ಅವನ ಕೃಷ್ಣಾವತಾರದಲ್ಲಿ ಆ ವಿಭೂತಿ ಯೋಗವನ್ನೆಲ್ಲ ತಾನೇ ಬಿತ್ತರಿಸಿದ್ದಾನಲ್ಲ ಗೀತೆಯಲ್ಲಿ. ಅಂಥ ಕೃಷ್ಣಾವತಾರವನ್ನು ಹೊತ್ತ ನಾರಾಯಣನೂ ನಿನ್ನ ಅಂತಂದರೆ ಭಾರತ ಭೂಮಿಗೆ, ಭಾರತ ಭೂದೇವಿಗೆ ಅಲಂಕಾರಪ್ರಾಯನಾದನು. ಅಂತಂದರೆ ಭಾರತದ ದೊಡ್ಡ ಅಲಂಕಾರಗಳಲ್ಲಿ, ಮಹಾಲಂಕಾರಗಳಲ್ಲಿ ಮುಖ್ಯನಾದವನೇ ಶ್ರೀಕೃಷ್ಣನಲ್ಲವೇ. ಹಾಗಾಗಿ ಭಗವಂತನೇ ನಿನಗೆ ವಿಭೂತಿಗಳ ಒಡೆಯ ಭೂತಿಯಾಗಿದ್ದಾನೆ. ಅಂಥ ಉತ್ಕೃಷ್ಟವಾದ ನಿನ್ನನ್ನ ಅಮಂದವಾದ ಪುಣ್ಯಗಳಿಂದ, ಅಸ್ತೋಕವಾದ ಪ್ರಭೂತವಾದ ಪುಣ್ಯಗಳಿಂದಲೇ ನಿನ್ನನ್ನು ನಾನು ನೋಡುವುದಕ್ಕೂ ಅವಕಾಶವಾಗುತ್ತಿರುವುದು. ಹಾಗಾಗಿ ನಿನ್ನನ್ನು ಅಕ್ಷಿ ವಿಷಯ, ಕಣ್ಣಿಗೆ ಹತ್ತಿರ ಮಾಡಿಕೊಳ್ತೇನೆ ಅಂತ ಪದ್ಯದ ತಾತ್ಪರ್ಯ. ಇನ್ನು ಮುಂದಕ್ಕೆ ಒಂದು ವಸಂತ ತಿಲಕಾವೃತ್ತ. ಅನ್ಯೇಪಿ ಸಂತಿ ಭುವನೇ ಮಹಿತಾಮಹೀಧ್ರಾಃ, ಅನ್ಯೇಪಿ ಸಂತಿ ಭುವನೇ ಮಹಿತಾಮಹೀಧ್ರಾಃ, ರಸ್ಯೋದಕಾಶ್ಚ ಸರಿತಃ ಶತಶೋ ವಹಂತಿ. ಅನ್ಯೇಪಿ ಸಂತಿ ಭುವನೇ ಮಹಿತಾಮಹೀಧ್ರಾಃ, ರಸ್ಯೋದಕಾಶ್ಚ ಸರಿತಃ ಶತಶೋ ವಹಂತಿ. ಚಿತ್ತಪ್ರಸಾದ ಮಹಿಮಾತು ಹಿಮಾದ್ರಿಪಾದ ಸಂಸ್ತೀರ್ಣ ಗಾಂಗಪುಲಿನ ಪ್ರಣಯೈಕನಿಷ್ಠಃ. ಚಿತ್ತಪ್ರಸಾದ ಮಹಿಮಾತು ಹಿಮಾದ್ರಿಪಾದ ಸಂಸ್ತೀರ್ಣ ಗಾಂಗಪುಲಿನ ಪ್ರಣಯೈಕನಿಷ್ಠಃ. ಈ ಪದ್ಯ ಅಮೃತವರ್ಷಿಣಿ ರಾಗದಲ್ಲಿ ಹಾಡಿದ್ದಾಯಿತು. ಅದಕ್ಕೆ ಕಾರಣವನ್ನು ಮುಂದೆ ಹೇಳ್ತೇನೆ. ಇದು ನಮ್ಮ ಭಾರತ ಭೂಮಿಗೆ ಮುಕುಟಾಯಮಾನವಾದ ಗೌರಿ ಗುರು ಶೈಲ ಹಿಮಾಲಯನ ಸ್ತುತಿಯಾಗಿದೆ, ಅದರ ಮಹಾತ್ಮ್ಯದ ವರ್ಣನೆಯಾಗಿದೆ. ತಾತ್ಪರ್ಯವಿಷ್ಟು, ಲೋಕದಲ್ಲಿ ಬೇರೆ ಬೆಟ್ಟಗಳಿಲ್ಲ ಅಂತಲ್ಲ. ಅನ್ಯೇಪಿ ಸಂತಿ ಮಹಿತಾಮಹೀಧ್ರಾಹ ಭುವನೇ ಸಂತಿ. ದೊಡ್ಡ ದೊಡ್ಡ ಬೆಟ್ಟಗಳೇ, ಆಲ್ಪ್ಸ್ ಇವೆ, ಎಂಡೀಸ್ ಇವೆ, ಬೇಕಾದಷ್ಟು ಬೇರೆ ಬೆಟ್ಟಗಳಿವೆ. ಅವೂ ದೊಡ್ಡದಾಗಿವೆ, ಅವುಗಳ ಅನುಭಾವವೂ ಹೆಚ್ಚಿನದು, ಎಲ್ಲ ಒಪ್ಪಿಕೊಳ್ಳೋಣ. ಏನು ನಮಗ್ ಮಾತು ಸರಿಯಾ ಇಲ್ಲ, ಆನೋ ಭದ್ರಾಃ ಕ್ರತವಃ ಅಂತ ವೇದದ ಮಾತೇ ಇದೆಯಲ್ಲ. ರಸ್ಯೋದಕಾಶ್ಚ ಸರಿತ ಶತಶೋ ವಹಂತಿ. ನೂರಾರು ರಸ್ಯವಾದ, ತಿಳಿಯಾದ, ಗಂಭೀರವಾದ ನದಿಗಳು, ದೊಡ್ಡ ದೊಡ್ಡ ನದಿಗಳು, ಗಂಗೆಗಿಂತಲೂ ದೊಡ್ಡದಾದ ನದಿಗಳೇ ಬೇಕಾದಷ್ಟು ಇರಬಹುದು ಜಗತ್ತಿನಲ್ಲಿ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ವಿಶೇಷ ಏನು ಅಂತ ಹೇಳಿದ್ರೆ, ಚಿತ್ತಪ್ರಸಾದ ಮಹಿಮಾ ಹಿಮಾದ್ರಿಪಾದ ಸಂಸ್ತೀರ್ಣ ಗಾಂಗ ಪುಲಿನೇಶು. ಹಿಮಾಚಲದ ಪಾದಗಳಲ್ಲಿ, ಆ ಸಮತಟ್ಟಾದ ನೆಲದಲ್ಲಿ, ಆರ್ಯಾವರ್ತದಲ್ಲಿ ಹರಿಯುವ ಗಂಗಾ ನದಿಯ ಇಬ್ಬದಿಯ
ತೀರದಲ್ಲಿ ಚಿತ್ತ ಪ್ರಸನ್ನವಾಗುವಂತೆ, ಇಂದ್ರಿಯಗಳು ಶಾಂತವಾಗುವಂತೆ, ಮನಸ್ಸಿಗೆ ಒಂದು ಸತ್ವೋದ್ರಿಕ್ತತೆ ಒದಗುವಂತೆ ಬೇರೆ ಎಡೆ ನಮಗಂತೂ ಆಗಿಲ್ಲ. ಬೇರೆಯವ್ರಿಗಾಗಿದ್ದಿರ್ಬೋದು, ಆದ್ರೆ ಇಲ್ಲಿ ಮಾತ್ರ ಆಗುತ್ತೆ ಅನ್ನೋದು ನಮ್ಮ ಮಿತಿ, ತುಂಬಾ ಸಂತೋಷದ ಮಿತಿ. ಹಾಗಾಗಿ ಈ ಎರಡು ಗಂಗಾ ಹಿಮಾಚಲಗಳ ಮಹಾತ್ಮ್ಯ ದೊಡ್ಡದು ಎಂಬುದಾಗಿ ಪದ್ಯದ ತಾತ್ಪರ್ಯ. ಡಿ ವಿ ಜಿ ಅವರು ಮಹಿಮೆ ಮನಸೋತಡೆ ಅಂತ ಹೇಳಿರುವುದೇ ಇಲ್ಲಿಯ ಮುಖ್ಯವಾದ ಭಾವವಾಗಿದೆ. ಇನ್ನು ಮುಂದಕ್ಕೆ ಭಾರತ ಭೂಮಿಗೆ ತುಂಬಾ ವಿಶಿಷ್ಟವಾದಂಥದ್ದು ಋತುಚರ್ಯೆ. ಸಾಮಾನ್ಯವಾಗಿ ಲೋಕದಲ್ಲಿ 4 ವಿಭಕ್ತವಾಗಿ ನಮಗೆ ಕಣ್ಣಿಗೆ ತೋರುವಂತಹ, ಭಾವಕ್ಕೆ ಎಟುಕುವಂತಹ 4 ಋತುಗಳಿರುತ್ತವೆ. ಆದರೆ ಭಾರತದಲ್ಲಿ ವಿಶಿಷ್ಟವಾಗಿ 6 ಋತುಗಳನ್ನು ನಾವು ಅನುಭವಿಸ್ತೀವಿ. ಅಲ್ಲಿಯೂ ಪ್ರಾಶಸ್ತ್ಯವಿರುವುದು ನಮ್ಮ ಮಳೆಗಾಲಕ್ಕೆ. ಪ್ರಾವೃಟ್ ಅಂತ ಸಂಸ್ಕೃತದಲ್ಲಿ ಕರೀತಾರಲ್ಲ, ಅಂಥದ್ದಕ್ಕೆ. ಶರತ್ಕಾಲವನ್ನು ನೋಡಿದ್ರೆ ಏನು, ಮಳೆಗಾಲ ನಿಂತದ್ದು ಶರತ್ಕಾಲ. ಗ್ರೀಷ್ಮ ಅಂದ್ರೆ ಏನು, ಇದು ಮಳೆಗಾಲಕ್ಕೆ ಕಾಯುವುದು ಗ್ರೀಷ್ಮ. ಹಾಗಾಗಿ ಆ ಮಳೆಗಾಲದ ಮೋಡಗಳ ಮೇಲೆ ಶಿಖರಿಣಿ ವೃತ್ತದಲ್ಲಿ ಒಂದು ಪದ್ಯ. ವಲಂತೆ ತತ್ರಾಪಿ ಸ್ರವದಮೃತಧಾನ್ವಂತರ ಘಟ ಪ್ರಭಾವ. ವಲಂತೆ ತತ್ರಾಪಿ ಸ್ರವದಮೃತಧಾನ್ವಂತರ ಘಟ ಪ್ರಭಾವ ಪ್ರಾಶಸ್ತ್ಯಂ ರವ ಪುಲಕಿತಾಷಾಢ ಗಗನ. ತಡಿದ್ದಂಡೋಲ್ಲಾಸೈರನವರತ ಹಲ್ಲೀ ಸಕರಸಾ. ತಡಿದ್ದಂಡೋಲ್ಲಾಸೈರನವರತ ಹಲ್ಲೀ ಸಕರಸಾ. ರಸಾರ್ದ್ರಾಜೀಮೂತಾಃ ಸರಸಮೃತುಚಕ್ರಂ ವಿದಧತಃ. ಸರಸಮೃತುಚಕ್ರಂ ವಿದಧತಃ. ಇಲ್ಲಿ ಮೊದಲೇ ಹೇಳಿದಂತೆ ಮಳೆಗಾಲದ ಮೋಡಗಳ ಜೀಮೂತಗಳ ವರ್ಣನೆ ಇದೆ. ಹೇಗೆ ಒಂದೇ ಪರಸ್ಯ ಆನಂದಸ್ಯ ಮಾತ್ರಾಮಿಮಾನಿ ಭೂತಾನಿ ಉಪಜೀವಂತಿ ಅಂತ ಉಪನಿಷದ್ ವಾಕ್ಯ ಇರುತ್ತದೆಯೋ, ಹಾಗೆಯೇ ನಮ್ಮ ಭಾರತೀಯ ಋತುಗಳು 6 ಋತುಗಳು ಮಳೆಗಾಲ ಅನ್ನುವ ಒಂದು ವಿಭೂತಿಯ ಮಾತ್ರೆಯನ್ನ ಇಟ್ಟುಕೊಂಡು ಬದುಕ್ತಾ ಇರುತ್ತವೆ. ಹಾಗಾಗಿ ತತ್ರಾಪಿ ಇಡೀ ಋತುಚಕ್ರದಲ್ಲಿಯೂ ಸ್ರವದಮೃತ ಧಾನ್ವಂತರ ಘಟ ಪ್ರಭಾವ ಜೀಮೂತಾಹ. ಅಮೃತ ಮಥನ ಕಾಲದಲ್ಲಿ ಧನ್ವಂತರಿಯ ಕೈನಲ್ಲಿ ಅಮೃತಪೂರ್ಣವಾದ ಕಲಶ ಬಂತಲ್ಲ, ಆ ಘಟದಂತೆಯೇ ಪ್ರಭಾವಯುತವಾದಂಥದ್ದು ಅಮೃತಪ್ರಾಯವಾದ ನೀರನ್ನು ಹೊತ್ತು ಬಂದಂತಹ ಜೀಮೂತಗಳು, ಮೋಡಗಳು, ಅವುಗಳಿಗೆ ಪ್ರಾಶಸ್ತ್ಯ ಸಲ್ಲಬೇಕಾದದ್ದು. ಅವು ಎಂಥವು ಅಂತಂದ್ರೆ ತಡಿದ್ದಂಡೋಲ್ಲಾಸೈರ್ ಅನವರತ ಹಲ್ಲೀಸಕ ರಸಾಹ. ಉಪರೂಪಕ ಸಾಹಿತ್ಯದಲ್ಲಿ ಹಲ್ಲೀಸಕ ಅಂತ ಹೇಳಿದ್ರೆ ಕೋಲಾಟ. ನಮ್ಮ ಜಾನಪದರಲ್ಲೂ ವಿಶೇಷವಾಗಿ ಪ್ರಸಿದ್ಧಿಯಲ್ಲಿರುವಂಥದ್ದು ಹಲ್ಲೀಸಕ, ದಂಡರಾಸಕ ಅಂತಲೂ ಕರೀತಾರೆ. ತಡಿದ್ದಂಡೋಲ್ಲಾಸೈಹಿ, ಮಿಂಚು ಅನ್ನುವ ಕೋಲುಗಳಲ್ಲಿಯೇ ಕೋಲಾಟವಾಡಿಕೊಂಡು ನಲಿದಾಡುವ ಈ ಜೀಮೂತಗಳು ರಸಾರ್ದ್ರಾಹ, ನೀರಿನಿಂದ ಅಥವಾ ರಸದಿಂದ, ನಮಗೆ ಕಲಾನುಭವದಲ್ಲಿ ಒದಗುವಂತಹ ರಸ, ಜಗದಾನಂದದಲ್ಲಿಯೂ ಬರಬೇಕಾದಂತಹ ರಸ. ರಸಾರ್ದ್ರ ಜೀಮೂತಃ ಸರಸ ಮೃತುಚಕ್ರಂ ವಿದಧತಃ ಪ್ರಾಶಸ್ತ್ಯಂ ವಲಂತೆ ತತ್ರಾಪಿ ಅಂತ ಹೇಳಿಬಿಟ್ಟಿದ್ದುನುವೆ. ತೈತ್ತಿರಿಯ ಉಪನಿಷತ್ತಿನಲ್ಲಿ ದೈವೀ ಸಮಾಖ್ಯ ಅಂತ ಪಟ್ಟಿ ಮಾಡುವಾಗ ತೃಪ್ತಿರಿತಿ ವೃಷ್ಟವು ಬಲಮಿತಿ ವಿದ್ಯುತಿ ಅಂತ ಬರುವ ನಿಟ್ಟಿನಲ್ಲಿ ನಾವು ನೋಡಿದಾಗ, ದೇವತೆಗಳಿಗೆ ತೃಪ್ತಿ ಅಂತಂದ್ರೆ ಅದಕ್ಕೆ ಮುಖ್ಯವಾದ ಸ್ವರೂಪ ಮಳೆ. ಅಂಥ ದೇವತಾ ತೃಪ್ತಿಭೂತವಾದಂತಹ ಮಳೆಗಾಲ ನಮಗೂ ರಸಸರ್ವಸ್ವವಾಗಬೇಕು ಅನ್ನೋದ್ರಲ್ಲಿ ಯಾವುದೂ ಆಶ್ಚರ್ಯವಿಲ್ಲ. ಈ 3 ಪದ್ಯಗಳ ವಿನಿಕೆಯಾದ ಮೇಲೆ ಇನ್ನು ಒಂದಿಷ್ಟು ಪದ್ಯಗಳನ್ನು ಹಾಗೇ ವಾಚಿಸುತ್ತೇನೆ. ಈ ಪದ್ಯಗಳ ಒಟ್ಟಂದದ ತಾತ್ಪರ್ಯ, ಭಾರತ ಭೂಮಿಗೆ ನಾನು ಒಲಿದಂತಹ ರೀತಿ, ನಾನಲ್ಲೇ ಹುಟ್ಟಿದ್ದೆಷ್ಟೇ ಆದ್ರೂ ಬೇರೆ ಕಾರಣಗಳು ಬೇಕಾದಷ್ಟಿವೆ. ಹಾಗಾಗಿ ಅವುಗಳ ಕಾರಣಗಳನ್ನ ಮತ್ತು ನನಗೆ ಭಾರತ ಭೂ ದೇವಿಯ ಬಗೆಗೆ ಇರುವ ಭಾವನೆಗಳನ್ನ ಈ 4 ಪದ್ಯಗಳಲ್ಲಿ ಬರೆದುಕೊಂಡಿಟ್ಟಿದ್ದೇನೆ. ಇದು ಕಾವ್ಯದ 2 ಇಂದ 5ನೇ ಪದ್ಯ. ಮೊದಲನೇದು ಮೇಘ ವಿಸ್ಫೂರ್ಜಿತ ವೃತ್ತದಲ್ಲಿದೆ. ನ ವಸ್ತು ಸ್ವೀಕಾರಾತ್ ಸ್ತುತಿ ಪರತಯಾ ವಾಪಿ ಸವ್ಯಾಜ ಭಕ್ತ್ಯಾ ನ ದೃಷ್ಟೇರ್ ದಾರಿದ್ರ್ಯಾನ್ ನ ಚ ಮದವಶಾನ್ನಾಪಿ ಬುದ್ಧೇರ್ನಿವೇಶಾತ್ ವಿವೇಕಾದೇವಾಹಂ ಹೃದಯ ವಿದಿತ ಸ್ಫಾರ ಕೀರ್ತೆ ಸ್ತವಾರ್ಚಾಂ ವಚೋಭಿಃ ಕರ್ತಾ ಹೇ ಜನನಿ ಹಿಮವದ್ವಿಂಧ್ಯ ಕರ್ಣಾವತಂಸೆ. ಸ್ನೇಹೋ ಜನ್ಮ ಕೃತೋದಯಃ ಪರಿಚಯೋ ವಿಸ್ರಬ್ಧ ಸಂಚಾರಜಃ ಪ್ರೀತಿರ್ಭಾವ ನಿಭಾಲನಾತ್ ಸಮುದಿತಾ ತತ್ವೇಕ್ಷಣಾದಾದರಃ
ಐಕಾತ್ಮ್ಯಂ ವರಿವಸ್ಯಯೇತಿ ಚ ಮಯಾ ಯತ್ಸಂಹೃತಂ ತ್ವಾಂ ಪ್ರತಿ ತ್ವತ್ಕಾರುಣ್ಯಬಲೇನ ತತ್ಪರಿಣತಂ ನೂನಂ ತವಾಯಂ ಜನಃ ವಿದೇಶೋ ವಾ ನ ಗಂತವ್ಯೋ ನ ವಾ ಸ್ಮರ್ತವ್ಯಮಾತ್ಮನಃ ಹಂತ ಧನ್ವನಿಮಾ ಕಂದ ಕಾಮ್ಯಯಾ ವ್ಯಥಿತಾ ವಯಂ ಧನ್ವನಿಮಾ ಕಂದ ಕಾಮ್ಯಯಾ ವ್ಯಥಿತಾ ವಯಂ ದೃಷ್ಟೇ ವಸ್ತುನಿ ಚಾರುಣಿ ಶ್ರುತಿಗತೆ ಗೀತೆ ಹೃದುಲ್ಲಾಸಿನಿ ಘ್ರಾತೆ ಗಂಧವಹೇ ಪ್ರಸೂನ ರಮಣೀ ರಾಸೋಲ್ಲಸನ್ ಮಾಧವೇ ಆಭೋಗಸ್ತಿಮಿತೇನ ದೇವಿ ಮನಸಾ ದೂರೇಪಿ ದೇಶೇ ಸ್ಥಿತಃ ತ್ವಾಮಾನಂದಮಯೀಂ ಸ್ಮರಾಮಿ ಶನಕೈಃ ಹೃಷ್ಟಃ ಸಮುತ್ಕಂಠಿತಃ ತ್ವಾಮಾನಂದಮಯೀಂ ಸ್ಮರಾಮಿ ಶನಕೈಃ ಹೃಷ್ಟಃ ಸಮುತ್ಕಂಠಿತಃ. ಈ 4 ಪದ್ಯಗಳಾದ ಮೇಲೆ ನಮ್ಮ ಇಡೀ ರಾಷ್ಟ್ರಕ್ಕೆ, ನಮ್ಮ ಜನತೆಗೆ, ನಮ್ಮ ಒಳಿತಿಗಾಗಿ ಒಂದು ಆಶಂಸನೆಯ ಪದ್ಯ ಸ್ರಗ್ಧರಾವೃತ್ತದಲ್ಲಿದೆ. ಅದನ್ನು ಗದ್ಯ ರೀತಿಯಲ್ಲಿಯೇ ವಾಚಿಸುತ್ತೇನೆ. ಸ್ರಗ್ಧರಾವೃತ್ತ ಗೇಯ ಅಲ್ಲ, ಪಾಠ್ಯ ಅಂತಲೇ ಪ್ರಸಿದ್ಧಿ ಇರುವುದರಿಂದ. ವೀರಾನೋ ಧೃಷ್ಣುವಂತು ಕ್ಷಯಮಹಿತ ಕುಲಂ ಯಾತು ತೃಪ್ಯಂತು ದೇವಾಃ ಲೋಕಾನಾಂ ಧೀರಮಂತಃಕರಣಮವಿರತಂ ದೀಪಯತ್ವತ್ರ ಧರ್ಮಃ ರಾಜಾ ನಿತ್ಯೋದ್ಯತೋಸ್ತು ಪ್ರಕೃತಿ ಹಿತಮತಿ ಸಂಪದೋ ಯಂತು ರಾಷ್ಟ್ರಂ ಮಾಮಾ ಮಾತಃ ಕದಾಚಿತ್ ಕ್ವಚಿದಪಿ ಚ ಯಶಸ್ಸಂಕ್ಷಯಸ್ತೇಸ್ತು ಕಶ್ಚಿತ್. ಮೊದಲಿಗಾಗಿ ವೀರಾನೋ ಧೃಷ್ಣುವಂತು, ನಮ್ಮ ವೀರರಾದ ಸೈನಿಕರು ಧೃಷ್ಣುಗಳಾಗಲಿ, ಮುಂದಕ್ಕೆ ಸಾರಿ ಯುದ್ಧದಲ್ಲಿ ಗೆದ್ದು ಬರುವಂತಾಗಲಿ. ಕ್ಷಯಮಹಿತ ಕುಲಂ ಯಾತು, ತಮಗೇನೂ ವಿಸ್ತರಿಸಬೇಕಾಗಿಲ್ಲ. ಸಾಂಪ್ರತಿಕವಾದ ನಮ್ಮ ಭಾರತೀಯರಿಗೆ ಕಡಿಮೆಯೇನಿಲ್ಲ ಶತ್ರುಗಳು, ಹಾಗಾಗಿ ಅಹಿತ ಕುಲ ಕ್ಷಯವಾಗಲಿ. ತೃಪ್ಯಂತು ದೇವಾಹ, ಇದಿಷ್ಟು ವೀರಗಳ ಧೃಷ್ಣುತೆ ಮತ್ತೆ ಅಹಿತ ಕುಲದ ಕ್ಷಯ, ಈ 2 ಪುರುಷಕಾರ ಸಾಧ್ಯವಾದರೆ ಅದಕ್ಕೆ ದೈವದ ಸಹಕಾರವೂ ಇರಲಿ ಅಂತ ತೃಪ್ಯಂತು ದೇವಾಹ. ಆಮೇಲೆ ಲೋಕಾನಾಂ ಧೀರಮಂತಃಕರಣಂ ಅವಿರತಂ ಧರ್ಮಃ ದೀಪಯತು, ಲೋಕದ ಅಂದರೆ ಜನತೆಯ ಧೀರವಾದ ಅಂತಃಕರಣವನ್ನು, ತತ್ವದೃಷ್ಟಿ ಸಮನ್ವಿತವಾದ ಅಂತಃಕರಣವನ್ನು ಧರ್ಮ ದೀಪ್ತವಾಗಿಸಲಿ, ಬೆಳಕನ್ನು ಕೊಡಲಿ ಧರ್ಮ. ರಾಜ ನಿತ್ಯೋದ್ಯತೋಸ್ತು, ಮಹಾಭಾರತದ ವಾಕ್ಯ ಸಾಕಷ್ಟು ಪ್ರಸಿದ್ಧವೇ ಆಗಿದೆ. ರಾಜ ಕಾಲಸ್ಯ ಕಾರಣಂ ಅಂತ ಭೀಷ್ಮನ ಬಾಯಲ್ಲಿ ಬರುವಂಥದ್ದು ನಮಗೂ ಅನುಭವಕ್ಕೆ ಬರ್ತಾ ಇದೆ. ಒಳ್ಳೆಯ ರಾಜನ ಮಹತ್ವ ಎಂಥದ್ದು ಅಂತ ಹೇಳಿ ವ್ಯತಿರೇಕದಿಂದಲೂ ಅನ್ವಯದಿಂದಲೂ. ರಾಜ ನಿತ್ಯೋದ್ಯತೋಸ್ತು ಪ್ರಕೃತಿ ಹಿತಮತಿ ಸಂಪದೋ ಯಂತು ರಾಷ್ಟ್ರಂ, ರಾಷ್ಟ್ರಕ್ಕೆ ಎಲ್ಲ ಬಗೆಯ ಸಂಪತ್ತಿಯೂ ಸೇರಲಿ. ಆಮೇಲೆ ಕಡೆಯದಾಗಿ ಭಾರತಾಂಬೆಗೆ ಒಂದು ಸಂಬೋಧನೆ, ಮಾತಃ ತಾಯಿ, ಮಾಮಾ ಕದಾಚಿತ್ ಕ್ವಚಿದಪಿ ಚ ಕಶ್ಚಿತ್ತೇ ಯಶಸ್ಸಂಕ್ಷಯೋಸ್ತು, ನಿನಗೆ ಎಲ್ಲಿಯೂ ಯಾವ ರೀತಿಯಲ್ಲಿಯೂ ಎಂದೆಂದಿಗೂ ಯಶಸ್ಸಂಕ್ಷಯ, ಕೀರ್ತಿಯ ಕಡಿಮೆಯಾಗುವಿಕೆ ಎಂದೂ ಆಗುವುದು ಬೇಡ. ನಿನ್ನ ಕೀರ್ತಿ, ನಿನ್ನ ಮಂಗಲ್ಯವಾದ ಯಶಸ್ಸು ಲೋಕದಲ್ಲೆಲ್ಲಿಯ ವಿಭ್ರಮ ಮಾಡುವಂತೆ ನಾವು ವರ್ತಿಸೋಣವಾಗಲಿ ಅನ್ನುವುದಾಗಿ ಆಶಂಸನೆ. ಚಾಣಕ್ಯ ವಿಷ್ಣುಗುಪ್ತನ ಹೆಸರಿನಿಂದ ಪುಣ್ಯವಾದಂತಹ ಚಾಣಕ್ಯ ವಿಶ್ವವಿದ್ಯಾಲಯದ ಪ್ರೋತ್ಸಾಹಕ್ಕೆ, ನಿಮ್ಮೆಲ್ಲರ ಬಹುಮಾನ ಪುರಸ್ಸರವಾದ ಪ್ರೀತಿಗೆ ನಾನು ತುಂಬಾ ಪಾತ್ರನಾಗಿ ಧನ್ಯನಾಗಿದ್ದೇನೆ. ಆಮೇಲೆ ರಂಗದ ಮೇಲೆ ಕೂತಿರುವ ಕಾವ್ಯ ಧುರಂಧರರು ಇನ್ನು 3 ಜನ, ಮಿಕ್ಕ ಅತಿಥಿ ಕವಿಗಳು ಎಲ್ಲರಿಗೂ ನನ್ನ ನಮಸ್ಕಾರ. ಮತ್ತೆ ಸಹೃದಯ ವೃಂದಕ್ಕೆ ನಮಸ್ಕಾರ. ಧನ್ಯವಾದ.